ಜಮೀರ್ ಎಸ್ಟಿಕೆ ಬಗ್ಗೆ ಕೊಟ್ಟಿರುವಂತ ಹೇಳಿಕೆಯನ್ನ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ರೆ ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನಂದ್ರೆ ಜಮೀರ ಹೇಳಿಕೆ ಹಿಂದೆ ಕುಮಾರಸ್ವಾಮಿನೇ ಇರಬೇಕು. ಎಸ್ಟಿಕೆ ಜಮೀರ್ ಇಬ್ರು ಗಡಸ್ಯ ಕಂಠಸ್ಯ. ಕುಮಾರಣ್ಣ ಜಮೀರ್ ಇಬ್ರು ಚೆನ್ನಾಗೇ ಇದ್ದಾರೆ. ಹೀಗಾಗಿ ಜಮೀರ್ರಿಂದ ಎಸ್ಟಿಕೆ ಹೇಳಿಸಿರಬಹುದು ಅಂತಾರೆ ಇವರು. ಜಮೀರ್ರಿಂದ ಆ ಮಾತನ್ನ ಹೇಳಿಸಿರಬಹುದು. ಹೀಗೆ ಹೇಳ್ತಿರೋದು ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತ ಹೇಳಿಕೆ ಆದ್ರೆ ಇವರದ್ದು ಬೇರೆಯದ್ದೇ ಆಂಗಲ್. ಅದೇನು ಮಾತೇನಲ್ಲ, ಅವರು ಸಂದರ್ಭ ಮಾತಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ಆ ಮಾತಾಡಬಾರ್ದಾಯ್ತು ಅಂದ್ಬಿಟ್ರೆ ಅವರು ಗಳಸೆ ಗಂಟೆಸರು. ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಕುಮಾರಸ್ವಾಮಿ ಹೇಳಿ ಕುಮಾರಣ್ಣನ ಜಮೀರಣ್ಣ ಚೆನ್ನಾಗವ್ರೆ, ಅವ್ರನ್ನ ಕೇಳ್ಬಿಡಿ. ಅಲ್ಲ, ಯಾರು ಹೇಳ್ಸಿದಾರೆ ಅಂದ್ರೆ ಕುಮಾರಸ್ವಾಮಿ ಅವ್ರಿಬ್ರು ಕೇಳಿದ್ರೆ ಹೇಳ್ಬಿಡ್ತಾರೆ. ಅಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರು ಹೇಳ್ಸಿದ್ದಾರೆ. ಯಾರು ಹೇಳ್ಸೋರು ಅಂತ ಗೊತ್ತಿಲ್ಲ, ಹೇಳ್ಸಿರ್ಬೋದು. ಯಾರು ಕೇಳಿ ಗೊತ್ತಿಲ್ಲಪ್ಪ. ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಅದು ಹೇಳ್ಸಿರ್ಬೋದು ಅಂತ ನನ್ನ ಅನಿಸಿಕೆ. ನೀವು ಮೊದಲು ಜೊತೆಲಿ ಇದ್ದಂಥವ್ರು, ನಾನು ಹೇಳಿದ್ನಲ್ಲ ಅದನ್ನೇ, ನಮ್ಗೆ ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ.